3 ಕೋಟಿ ಮೀಟರ್ಸ್ಗಳನ್ನ ನಾವು ರಿಪ್ಲೇಸ್ ಮಾಡ್ತಾ ಇಲ್ಲ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಡನ್ ಓನ್ಲಿ ಇನ್ ದ ಬೆಸ್ಕಾಂ ರೀಸನ್ ಪ್ಲಸ್ ಅದರ್ ಪ್ಲೇಸಸ್ಗೂ ವಿಸ್ತರಣೆ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಎಷ್ಟು? 4 ಲಕ್ಷ ಮೀಟರ್ಸ್ ಪ್ಲಸ್ ಅಡಿಷನಲ್ ಒಂದು 4 ಲಕ್ಷ, 8 ಲಕ್ಷ ಮೀಟರ್ಸ್ನ ನಾವು ಈಗ ಹೊಸದಾಗಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ತಗೊಳ್ಳುವಂಥದ್ದು. ಅದು ಕಾಸ್ಟ್, ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು? ಮೀಟರ್ನ ಅಳವಡಿಸುವಂಥದಕ್ಕೆ 971 ಕೋಟಿ, AMI ತರುವಂಥದಕ್ಕೆ AMI ಆನ್ಯುಯಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ಸ್ ಪರ್ ಮೀಟರ್ಗೆ ಒಂದು ತಿಂಗಳಿಗೆ ಬೀಳುವಂತ ವೆಚ್ಚ 75 ರೂಪಾಯಿ. ಅದನ್ನ 120 ತಿಂಗಳಿಗೆ ಅಡ್ವಾನ್ಸ್ ಆಗಿ ತೆಗೆದುಕೊಳ್ಳುವಂಥದಕ್ಕೆ ಒಂದು ಅವಕಾಶ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇರುವಂಥದ್ರಿಂದ ನಾವು 9,000 ರೂಪಾಯಿ ಒಟ್ಟಿಗೆ ಬಿಗಿನಿಂಗ್ ಅಲ್ಲಿ ಕಟ್ಟುವಂಥದಕ್ಕೆ ಒಂದು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ನೀವು ಕೇಳ್ಬೋದು 25 ರೂಪಾಯಿ 70 ರೂಪಾಯಿ ತಿಂಗಳ ತಗೊಳ್ರಿ, ಯಾಕೆ ಒಂದೇ ಸತಿ ತಗೋತೀರಾ? ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಅದು. ನಾವು ಹೊಸದಾಗಿ ಏನು ಮಾಡಿಲ್ಲ, ಜಾರ್ಜ್ ಸಾಹೇಬರು ಹೊಸದಾಗಿ ಏನು ಮಾಡಿಲ್ಲ, ಸಿದ್ದರಾಮಯ್ಯನವರು ಹೊಸದಾಗಿ ಏನು ಮಾಡಿಲ್ಲ, ಎಲ್ಲ ಒಟ್ಟು. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಮೊತ್ತದ ಟೋಟಲ್ estimated cost for implementing this project in Karnataka, particularly in Bangalore region, that is Bescom region, is only 1,500 crores. 1,500 crores. ಮಾನ್ಯ ಅಶ್ವಥ್ ನಾರಾಯಣ್ ರವರು 15,698 ಕೋಟಿ ಹಗರಣ ಅಂದ್ರು. ಅದೇ ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್, ವರ್ಕ್ ಕಾಸ್ಟ್ 1,500 ಕೋಟಿ ರೀ. 15,698 ಕೋಟಿ ಹೆಂಗ್ರಿ ಹೇಳ್ರಿ ದಯಮಾಡಿ. ಆಮೇಲೆ ಅಶ್ವಥ್ ನಾರಾಯಣ್ ಅವರು ಒಂದು ಅನ್ಪಾಡ್ ರೀತಿಯಲ್ಲಿ ಮಾತಾಡುವಂಥದ್ದು ದುರಂತದ ಸಂಗತಿ. ಕರ್ನಾಟಕದಲ್ಲಿ ಇಂಥ ರಾಜಕಾರಣಿಗಳೆಲ್ಲ ಇನ್ನೂ ಇದಲ್ಲ, ಅಂಥವ್ರನ್ನ ಗೆಲ್ಲಿಸುವಂತ ಕೆಲಸವನ್ನು ಮಾಡ್ತಾ ಇದಾರಲ್ಲ. ಸುಳ್ಳು ಯಾವ ಲೆವೆಲ್ಗೆ ಹೇಳ್ತಾರೆ ಸುಳ್ಳ ಅಂದ್ರೆ ಎತ್ತಿ ಮೇಲೆ ಹೊಡೆದಂಗೆ ಹೇಳ್ತಾರೆ ಸುಳ್ಳ. 900 ರೂಪಾಯಿ ಸಿಗುತ್ತಂತೆ ಮೀಟ್ರು. 900 ರೂಪಾಯಿ ಸಿಗುವಂತ ಮೀಟರ್ನ ಇವರು ಹೇಳ್ತಾರೆ ಚಾರ್ಜ್ ಮಾಡ್ತಾರೆ ಅಂತ 17,000 ರೂಪಾಯಿ ಪ್ಲಸ್ 10,000, 27,000 ರೂಪಾಯಿ ಚಾರ್ಜ್ ಮಾಡ್ತಾವ್ರೆ ಒಂದ್ ಮೀಟರ್ಗೆ. 27,000 ಪ್ರಕಾರ 900 ರೂಪಾಯಿ ಮೀಟರ್ ಸಿಗ್ತದೆ ಬೇರೆ ಕಡೆ. ದಯಮಾಡಿ ಅಶ್ವಥ್ ನಾರಾಯಣ ಅವ್ರು ಅದು ಎಲ್ಲಿ ಸಿಗ್ತದೆ ಅಂತ ಹೇಳ್ರಿ, ಯಾರು ಕೊಡ್ತಾರೆ ಅಂತ ಹೇಳ್ರಿ, ಯಾರು ಕಾಂಟ್ರಾಕ್ಟರ್ ಅಂತ ಹೇಳ್ರಿ, ಅವ್ರಿಗೆ ವಹಿಸ್ಬಿಡೋಣ ನಮ್ಮ ಕರ್ನಾಟಕ ರಾಜ್ಯದ ಮೀಟರ್ ಅಳವಡಿಸುವಂಥದ್ದನ್ನ. ದಯಮಾಡಿ ನೀವು ರೈಟಿಂಗ್ ಅಲ್ಲಿ ಕಂಪನಿ ನೇಮು ಮತ್ತೆ ಅವರೆಲ್ಲ ಕರ್ಕೊಂಡು ಬರುವಂತ ಕೆಲಸವನ್ನು ಮಾಡಿ ನಾನೇ ಕರ್ಕೊಂಡು ಹೋಗ್ತೀನಿ. ನಾನು ರಮೇಶ್ ಬಾಬು ಅವರು ನಮ್ಮ ದೀಪಕ್ ಅವರು ಕರ್ಕೊಂಡು ಚೀಫ್ ಮಿನಿಸ್ಟರ್ ಮುಂದೆ ನಿಲ್ಲಿಸಿ, ಸ್ವಾಮಿ ಇವ್ರು 900 ರೂಪಾಯಿ ಮೀಟರ್ ಸಪ್ಲೈ ಮಾಡ್ಕೊಂಡು ನೀವು ಹತ್ರ ಅಳವಡಿಸೋಣ. 900 ರೂಪಾಯಿ ಮತ್ತು 27,000 ರೂಪಾಯಿನ ಕಂಪೇರ್ ಮಾಡಿ 15,698 ಕೋಟಿ ಹಗರಣ ಅಂತ ನಾವು ಸುಳ್ಳು ಹೇಳುವಂಥದಕ್ಕೆ ಮಿತಿ ಬೇಡವೆ? ಉದ್ದೇಶ ಏನು? 100ಕ್ಕೂ 100ರಷ್ಟು ಅಶ್ವಥ್ ನಾರಾಯಣ್ ಅವರ ಉದ್ದೇಶ ಬ್ಲಾಕ್ ಮೇಲ್ ತಂತ್ರ. ಈ ಮಸ್ಟ್ ಬಿ ಬ್ಲಾಕ್ ಮೇಲಿಂಗ್ ದ ಕಾಂಟ್ರಾಕ್ಟರ್. ಅಲ್ಲಿಂದ ಏನಾದರೂ ಫಾಯ್ದೆ ಆದ್ರೆ ಸುಮ್ಮನಿರ್ಬೋದು ಅನ್ನುವಂಥದ್ದು ಉದ್ದೇಶ ಅಂತ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು. ಎರಡನೇದು, ನಾನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ, ಅಶ್ವಥ್ ನಾರಾಯಣ್ ರವರೇ ನಿಮ್ಮ ಆಫೀಸ್ಗೆ ಬರ್ತೀನಿ, ನಾನು ರಮೇಶ್ ಬಾಬು ಅವರು ಬರ್ತೀವಿ. ಕೂಡಲು ಮಾಧ್ಯಮದವರ ಮುಂದೆ ಒಂದಷ್ಟು ಪ್ರಶ್ನೆಗಳನ್ನು ನಾನು ಕೇಳ್ತೀನಿ, ನಿಮಗೆ ನೀವು ಉತ್ತರವನ್ನು ಕೊಡುವಂತ ಕೆಲಸವನ್ನ ಮಾಡಿ. ಸಹ್ಯಾದ್ರಿ ಬಿಡ್ಡಲ್ಲಿ ಭಾಗವಹಿಸಿದ್ರಲ್ಲ ಸಹ್ಯಾದ್ರಿ, ಅವ್ರಿಗೂ ನಿಮಗೂ ಏನು ಸಂಬಂಧ ಸ್ವಾಮಿ? ಅವ್ರ ಅಪ್ಲಿಕೇಶನ್ ರಿಜೆಕ್ಟ್ ಆದ ತಕ್ಷಣ ನೀವು ಚಂಡಾಮಂಡಲವಾಗಿ ನಿರಂತರವಾಗಿ ಜಾರ್ಜ್ ಸಾಹೇಬ್ರ ವಿರುದ್ಧ, ಕರ್ನಾಟಕ ರಾಜ್ಯ ಸರ್ಕಾರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಕಥೆಗಳು ಏನು ಅನ್ನುವಂಥದ್ದು ಸಂಪೂರ್ಣವಾಗಿ ಡಾಕ್ಯುಮೆಂಟ್ಸ್ ತಗೊಂಬಂದಿದ್ದೀನಿ. 2011ನೇ ಇಸ್ವಿಯಿಂದ ನೀವೇನೆಲ್ಲ ಅನಾಚಾರಗಳು ಮಾಡಿದ್ದೀರಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ, ಒಂದೊಂದೇ ಮಾಡ್ತೀವಿ. ಅಶ್ವಥ್ ನಾರಾಯಣ್ ಅವರೇ, ಬೀದಿಗೆ ನೀವು ಬಂದಿದ್ದೀರಿ, ನಾವು ಬರ್ತೀವಿ.